ಅಪಾಯ ಕಾಪಾಡೋ ಕೈಗಳಿಲ್ಲ ಕಿರುಚಿದರು ಕೇಳುವರಿಲ್ಲ ನಿಶ್ಶಬ್ದ ತರಂಗ ಘೋರ ಮನಸೇ ಗಾಢಾಂಧಕಾರ ಸುಳಿದಾಡೋ ಸಣ್ಣ ಮಿಂಚು ನಡೆಸಿದ್ದು ದೊಡ್ಡ ಸಂಚು ಘೋರಾನಿಗೂಢ ರಾತ್ರಿ ಕ್ರೂರಾನಿಗೂಢ ರಾತ್ರಿ ಗಾಢಾನಿಗೂಢ ರಾತ್ರಿ ಗಾಢೋನಿಗೂಢ ರಾತ್ರಿ. ನಿಶ್ಚಿತಾರ್ಥದ ಮನೆಯಲ್ಲಿ ಅನಿರೀಕ್ಷಿತವಾಗಿ ಮನೆಯ ಯಜಮಾನ ಸೂರ್ಯನಾರಾಯಣರ ಸಾವು ಸಂಭವಿಸಿದ್ದರಿಂದ ನಿಶ್ಚಿತಾರ್ಥ ನಿಂತು ಹೋಗುತ್ತದೆ. ಸೂರ್ಯನಾರಾಯಣ್ ಬರೆಸಿದ ವಿಲ್ ಓದಲು ಬಂದಿದ್ದ ಲಾಯರ್ ಮನೆಯ 5 ಜನರ ಬದಲಾಗಿ 6ನೇಯವರಿಗೂ ಪಾಲು ಇದೆ, ಕಾರ್ಯ ಮುಗಿದ ನಂತರವೇ 6ನೇಯವರ ಹೆಸರು ತಿಳಿಸುವುದಾಗಿ ಹೇಳಿ ಹೋಗ್ತಾರೆ. ಸುರೇಖಾ ಮನೆಯವರ ಎಚ್ಚರಿಕೆಯನ್ನು ಮೀರಿ ಮರದ ಕೆಳಗೆ ಕುಳಿತಾಗ ಬೀಳುವ ಮರದ ಕೊಂಬೆಯಿಂದ ಸ್ವಲ್ಪದರಲ್ಲೇ ಪಾರಾಗಿದ್ದು ಮನೆಯವರಲ್ಲಿ ಆತಂಕ ಸೃಷ್ಟಿ ಮಾಡಿದೆ. ಸುರೇಖಾ, ನೀ ಎಲ್ಲಾದರೂ ಹೋಗು, ಏನಾದರೂ ಮಾಡು, ಎಲ್ಲಿ ಬೇಕಾದರೂ ಕೂತ್ಕೋ, ಆದರೆ ಆ ಮರದ ಕೆಳಗಡೆ ಮಾತ್ರ ಕೂತ್ಕೋಬೇಡ. ಅಮ್ಮ, ನನಗೇನೂ ಆಗಿಲ್ಲಮ್ಮ. ಮಾಮ್, ಏನಾಯ್ತು? ಇಟ್ಸ್ ನಥಿಂಗ್ ಕಣೋ. ಯಾಕಮ್ಮ, ಏನಾಯ್ತು? ಅಯ್ಯೋ, ಇವಳು ಆ ಮರದ ಕೆಳಗಡೆ ಕೂತಿದ್ಲು ಕಣೋ. ಇವಳು ಎದ್ದ ತಕ್ಷಣ ಕೊಂಬೆ ಕೆಳಗೆ ಬಿತ್ತು. ಅಪ್ಪಿತಪ್ಪಿ ಅದೇನಾದರೂ ಇವಳು ತಲೆ ಮೇಲೆ ಬಿದ್ದಿದ್ರೆ? ಅಮ್ಮ, ಆ ಕೊಂಬೆ ಏನೋ ಗಾಳಿಗೆ ಬಿದ್ದಿದೆ ಅಷ್ಟೇ. ನಾನಲ್ಲಿ ಕೂತಿದ್ದಕ್ಕೂ ಎದ್ದು ಬಂದಿದ್ದಕ್ಕೂ ಆ ಕೊಂಬೆ ಬಿದ್ದಿದ್ದಕ್ಕೂ ಕಾಕತಾಳೀಯ. ಇಟ್ಸ್ ಜಸ್ಟ್ ಕೋಇನ್ಸಿಡೆನ್ಸ್. ಅದು ನಿಮ್ಮ ಪ್ರಕಾರ, ನಮ್ಮ ಪ್ರಕಾರ ಅಲ್ಲ. ಈ ಸಿಟಿ ಜನ ಎಷ್ಟು ಹೇಳಿದ್ರು ಕೇಳಲ್ಲ. ಡ್ಯಾಡ್, ಸ್ವಲ್ಪ ಸುತ್ತಾಡ್ಕೊಂಡು ಬರ್ತೀನಿ. ಬೇಡ ಬೇಡ, ಇಲ್ಲೆಲ್ಲ ದಾರಿ ಗೊತ್ತಾಗಲ್ಲ ನಿಂಗೆ. ಜೊತೆ ನಾನು ಹೋಗ್ತೀನಿ ದೊಡ್ಡಪ್ಪ. ಇಬ್ಬರೇ ಎಲ್ಲಿ ಹೋಗ್ತೀರಮ್ಮ? ಹೋಗ್ಲಿ ಬಿಡ್ರಿ, ಪಾಪ ಮನೇಲೇ ಕೂತು ಕೂತು ಅವ್ರಿಗೂ ಬೋರ್ ಆಗಿರುತ್ತೆ. ರಘುರಾಮನು ನಮ್ಮ ಜೊತೆ ಬರ್ತಾನೆ. ಹೌದಾ? ರಘುರಾಮ ಬಂದರೆ ಓಕೆ. ರಘುರಾಮ, ಹುಷಾರಪ್ಪ. ಕಾರಲ್ಲಿ ಹೋಗ್ತಿದ್ದೀರಾ? ನಾನು ಬರ್ತೀನಿ. ನಾನು ಕಾರು. ಸರಿ, ಹೋಗೋಣ. ಜಾಕೆಟ್ ಹಾಕೊಂಬರ್ತೀನಿ, ಜೊತೆ ತೊಗೊಳ. ಎಸ್ ರೂಪಾ, ಸ್ನ್ಯಾಕ್ಸ್ ಏನಾದ್ರು ಇದೆಯಾ? ಹಾಂ, ಬಾಬಾ ತೋರಿಸ್ತೀನಿ. ಓಕೆ, ಸ್ನ್ಯಾಕ್ಸ್, ವಾಟರ್ ಬಾಟಲ್ ಎಲ್ಲ ತೊಗೊಳ್ಳೋಣ. ಏಯ್, ವಾಟರ್ ಬಾಟ್ಲ್ ಸ್ನ್ಯಾಕ್ಸ್ ಎಲ್ಲ ತಗೊಂಡಾ? ಓಕೆ. ಪುಟ್ಟಿ, ಎಲ್ಲರೂ ಸುತ್ತಾಡಕ್ಕೆ ಹೋಗ್ತಿದ್ದೀವಿ, ನೀನು ಬರ್ತೀಯಾ? ನಿಂದ್ರ ರಾಕೇಶಪ್ಪನವ್ರೆ, ಆಕಿದಲ್ಲಿ ಕೆಲಸ ಐತ್ರಿ, ನೀವು ಹೋಗಿ ಬರ್ರಿ. ರಘುಣ್ಣ, ಬೇಗ ಬಾ. ಬಾ. ಕೊಡಿ, ಎಲ್ಲಿಟ್ಟಿ ಬುದ್ಧಿ? ಅವ್ರೇನೋ ಶಾರದವ್ರು, ಅವ್ರು ಕರಿತಾರಂದ್ರೆ ಅವ್ರಿಂದ ಹೊಂಟು ಬಿಡ್ದ? ಅವ್ರು ಹೋಗ್ಕತ್ತೀನ, ನಮ್ಮ ಹೋಗ್ಕತ್ತೀನ, ನಡಿ. ಪಾಂಡು, ಒಳಗೆ ಕೂತ್ಕೊಳ್ಳ. ಹುಷಾರು ಕಂಡ್ರು, ನೀರ್ ಹತ್ರ ಹೋಗ್ಬೇಡಿ. ನಮ್ಮ ವಂಶಕ್ಕೂ ನೀರಿಗೂ ಆಗ್ಬರೋದಿಲ್ಲ. ಎಲ್ಗಪ್ಪ ಕರ್ಕೊಂಡೋಗ್ಬೇಕೀಗ? ಡೋಂಟ್ ವರಿ ರಘು ಚೇಕ್ಸ್, ನಾನು ಬರುವಾಗನೇ ಬೋರ್ಡ್ ನೋಡಿದೆ. ಇಲ್ಲೇ ಹತ್ರದಲ್ಲಿ ಒಂದು ಫಾಲ್ಸ್ ಇದೆ ಅಂತೆ, ನಿಮ್ಮನ್ನೆಲ್ಲ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಹಾಂ, ನೀರ್ ಹತ್ರನಾ? ಅಜ್ಜಿ ಗೊತ್ತಾದ್ರೆ ಬೈತಾರೆ. ಕೂಲ್, ಅದಕ್ಕೆ ನಾನು ಯಾರಿಗೂ ಹೇಳೇ ಇಲ್ಲ. ರಾಕಿ, ರೂಪಾ, ನಿಮ್ಮ ಅಪ್ಪ ಅಮ್ಮ ನನಗೆ ಜವಾಬ್ದಾರಿ ಕೊಟ್ಟು ಕಳಿಸಿದ್ದಾರೆ. ಹುಷಾರಾಗಿರಬೇಕು. ನೀರ ಹತ್ರ ಹೋಗ್ತಾ ಇದ್ದೀವಿ. ಓಕೆ ಓಕೆ, ಬನ್ನಿ.
ರಘು ಚಿಕ್ಸ್ ನೀರ್ ಹತ್ರ ಹೋಗ್ಬಾರ್ದು ಅಂತಾರಲ್ಲ ಅದನ್ನ ನೀನು ನಂಬ್ತೀಯಾ? ಮನೆಯವ್ರು ತಿಳ್ಕೊಂಡ್ರವ್ರ ಥರ ನಮ್ಮದೇ ಇರ್ಬೋದು, ಆದರೆ ನೇಚರ್ ಅಲ್ವಾ, ನಮ್ಮ ಹುಷಾರಲ್ಲಿರೋದು ಒಳ್ಳೇದು. ನಾನು ಅದನ್ನೆಲ್ಲ ನಂಬಲ್ಲಪ್ಪ. ರಾಕಿ ಹುಷಾರು. ಹೇ ಓಕೆ ಓಕೆ ಐ ಆಮ್ ಫೈನ್. ಬನ್ನಿ. ರೂಪಾ. ಹಾ ಬಂದೆ. ಏನಾಯ್ತು ರೂಪಾ? ಇಂಬ್ಳ 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 ರಘುಣ್ಣ ಗಂಟ್ಕಂತು ಕೆಟ್ಟಿದ್ ಬರಲ್ಲ ಅದು. ಇಂಬ್ಳ 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 ಇಂಬ್ಳ. ಸರಿತಾ, ಏ ಸರಿತಾ, ನನ್ನ ಮಾತು ಸ್ವಲ್ಪ ಕೇಳು. ನೀವೇನು ಮಾತಾಡಬೇಡಿ. ಹೀಗೆ ಕೈ ಕಟ್ಕೊಂಡು ನಿಂತಿರಿ, ಎಲ್ಲ ನಾನೇ ಮಾತಾಡ್ತೀನಿ. ನಿಮ್ಮಣ್ಣ ಅವ್ರ ಭಾಗ ತಗೊಂಡು ಬೆಂಗಳೂರಿಗೆ ಹೋಗ್ಬಿಡ್ತಾರೆ. ಅವ್ರಿಗೇನ್ರಿ ಕಮ್ಮಿ ಆಗಿದೆ? ಇನ್ನು ಚಿಕ್ಕವನು ಹೇಗೆ ಆಡ್ತಾನೆ ಅಂತ ನೋಡಿದಿರಲ್ಲ ನೀವೇ. ಮಾತಾಡ್ಸಕ್ಕಾಗತ್ತ ಅವನ್ನ? ಅವನ್ ಸ್ವಾರ್ಥ ಬಿಟ್ಟು ಬೇರೇನು ಯೋಚನೆ ಮಾಡಲ್ಲ ಅವನು. ಆದ್ರೆ ನೀವು ಎಲ್ಲರ ಬಗ್ಗೆ ಯೋಚನೆ ಮಾಡಿ, ದುಡಿರಿ, ಇನ್ನೂ ದುಡಿರಿ. ಒಬ್ರು ಅತಿವೃಷ್ಟಿ, ಇನ್ನೊಬ್ರು ಅನಾವೃಷ್ಟಿ. ಭಾಗ ಹೇಗಾಗುತ್ತೋ ನೋಡೋಣ ಇರು. ನಾನ್ ಕೇಳ್ತಾ ಇರೋದು ಭಾಗ ಯಾಕೆ ಆಗ್ಬೇಕು? ಯಾರಿದ್ರು ಇಷ್ಟು ದಿನ ಈ ಮನೇಲಿ? ನೀವ್ ತಾನೇ ಎಲ್ಲ ನೋಡ್ಕೋತಾ ಇದ್ದಿದ್ದು. ನಾನ್ ತಾನೇ ಈ ಮನೇಲಿ ದುಡ್ದು ಸಾಯ್ತಾ ಇದ್ದಿದ್ದು. ಹೀಗಿರುವಾಗ ಸಿಟಿಲಿರೋ ನಿಮ್ಮ ಅಣ್ಣನ್ಗೆ ಅಕ್ಕಿ ಕಳ್ಸು, ಬೇಳೆ ಕಳ್ಸು, ಮಾವು ಕಳ್ಸು. ಆದ್ರೆ ಅವ್ರು ಇಲ್ಲಿಗೆ ಬರುವಾಗ ಇಷ್ಟು ಚೌಚವು 1 ಪೌಂಡ್ ಬ್ರೆಡ್ ಕೈಯಲ್ಲಿ ಅಲ್ಲಾಡ್ಸ್ಕೊಂಡು ಬಂದ್ಬಿಡ್ತಾರೆ. ಇಲ್ಲಿಂದ ಹೋಗೋವಾಗ ಮಾತ್ರ ಕಾರ್ ತುಂಬ್ಕೊಂಡು ಹೋಗ್ತಾರೆ. ನೀವ್ ಕಳಿಸ್ತಾನೆ ಇರಿ. ಕುಬೇರನ್ ಖಜಾನೆ ಇಟ್ಟಿದ್ದೀರಾ ನೋಡಿ. ಇನ್ನು 6ನೇ ಭಾಗ ಬೇರೆ ಅಂತೆ. ಅದ್ಯಾರ ಹೆಸರಲ್ಲಿ ಇದೆಯೋ ಏನೋ, ನಿಮ್ಮ ಅಪ್ಪನಿಗೆ ಗೊತ್ತು. ಒಂದ್ ಹೇಳ್ತೀನಿ ಕೇಳಿ, ನನಗೂ ಸಂಸಾರ ಇದೆ, 1-2 ಮಕ್ಕಳಿದ್ದಾರೆ. ಹೆತ್ತವರಾಗಿ ಅವ್ರನ್ನ ಬೀದಿ ಬಿಟ್ಬಿಡಕ್ಕಾಗಲ್ಲ. ಜಮೀನ್ ವಿಷಯದಲ್ಲಿ ಏನಾದ್ರೂ ನನಗ್ ಮೋಸ ಆಯ್ತು, ನಾನು ಮಾತ್ರ ಸುಮ್ಮನೆ ಇರಲ್ಲ. ಏನ್ ಮಾಡ್ತೀಯಾ? ಏನ್ ಮಾಡ್ತೀನಾ? ನಮ್ ಭಾಗದ ಜಮೀನ್ ನುಂಗ್ಕೊಂಡವರು ರಕ್ತ ಕಾರ್ಕೊಂಡು ಸಾಯ್ಬೇಕು. ಅಲ್ಲಿ ಅಪ್ಪ ಸತ್ತು ಇನ್ನೂ ವಿಚಾರ ಇಲ್ಲ. ಇಲ್ಲಿ ಮನುಷ್ಯ ಮದುವೆ ವಿಷಯ ಮಾತಾಡ್ತಾ ಇದ್ದಾನೆ. ನಮಗೆ ನಿನ್ನ ಸಂಬಂಧ ಬೇಡ. ಮಗಳು ಕಾಲಿಟ್ಟು ನಮ್ಮ ಅಪ್ಪ ಸತ್ತೋದ. ನೋಡಿ, ಹುಡುಗಿ ಮನೆಯವರ ತಾಳ್ಮೆ ಇದೀವಿ. ಮದುವೆ ನಿಂತ ನನ್ನ ಮಗಳು ಮನೆಯಲ್ಲಿ ಕೂತ್ರೆ ನಮ್ಮ ಹೊಟ್ಟೆ ಉರಿ ಶಾಪ ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ನೀವೇ ನಿರ್ಧಾರ ಮಾಡಿ. ನೀವು ನಿಮ್ಮ ಮನೆಯ ಮಾತು ಕೇಳ್ತೀರಾ ಅಥವಾ ನಿಮ್ಮ ಮನಸ್ಸಿನ ಮಾತು ಕೇಳ್ತೀರಾ? ಅಯ್ಯೋ ರಾಕಿ, ರೂಪಾ, ಪಾಂಡು, ರಾಕಿ, ರೂಪಾ.
ಇನ್ನೊಂದು ಪಿಕ್ ಹೇ ಪಾಂಡು ನಗೋ. ಏಯ್ ಜೊತೆಲಿ ಬನ್ರೋ, ಕಾಡಿದು ಕಳೆದೋಗ್ತೀರಾ. ಕಳೆದೋಗ್ಬಿಡ್ತೀವಿ. ಬನ್ನಿ ಸಾರಿ ಚಿಕ್ಸ್. ನೋಡ್ಕೊಂಬನ್ನಿ, ಮುಳ್ಳಿದೆ. ಸ್ವಲ್ಪ ಕೈ ಕೊಡು. ಹೇ ಚಿಕ್ಸ್. ವಾವ್ ಆಸಮ್, ಸಕ್ಕತ್ತಾಗಿದೆ ಪ್ಲೇಸ್. ಸಕ್ಕತ್ತಾಗಿದೆ. ಮೈ ಗಾಡ್, ಫ್ಯಾಂಟಾಸ್ಟಿಕ್ ಚಿಕ್ಸ್. ರಾಕಿ, ದೊಡ್ಡಮ್ಮ ಈ ಥರ ಜಾಗಕ್ಕೆಲ್ಲ ಹೋಗಕ್ ಬಿಡ್ತಾರಾ? ನಮ್ಮ ಹತ್ರ ಇದಕ್ಕೆಲ್ಲ ಪ್ಲಾನ್ ಇದೆಯಮ್ಮ. ಹೇ ಬನ್ನಿ ಅಲ್ಲಿಗೋಣ. ಅಲ್ಲ ಕಣೋ, ಇದಕ್ ಮುಂಚೆ ಈ ಥರ ಯಾವ ಫಾಲ್ಸು ನೋಡಿರ್ಲಿಲ್ವಾ? ನೋಡಿದೀನಿ ಕಣೆ, ಫ್ರೆಂಡ್ಸ್ ಜೊತೆ ಟ್ರಿಪ್ಪಿಗೆ ಹೋದಾಗೆಲ್ಲ. ಆದ್ರೆ ಅಲ್ಲೆಲ್ಲ ಜನ ಜಾಸ್ತಿ, ಇಷ್ಟೊಂದು ಪೀಸ್ಫುಲ್ ಆಗೆಲ್ಲ ಇರ್ತಿರ್ಲಿಲ್ಲ ಬಿಡು. ಪೀಸ್ಫುಲ್ ಆಗಿರ್ತಿರ್ಲಿಲ್ವಾ? ಯಾಕೆ ಅಂತ ಇವತ್ತಿಗೂ ಗೊತ್ತಿಲ್ಲ. ಆದ್ರೆ ಫ್ರೆಂಡ್ಸ್ ಜೊತೆ ಕದ್ದು ಮುಚ್ಚಿ ಹೋಗ್ತಾ ಇದ್ದೆ. ಬನ್ನಿ ಬನ್ನಿ, ಬೇಗ ಬನ್ನಿ. ನೀನ್ ಹೋಗಪ್ಪ ತಂದೆ, ಬೇಗ. ನಿಧಾನ, ಜಾರತ್ತೆ. ಏ ಚಪ್ಲಿ ಬಿಚ್ಚೋ. ಓಹ್, ನಮಸ್ಕಾರ ದೇವ್ರು. ದಿಸ್ ಪ್ಲೇಸ್ ಇಸ್ ಕ್ರೇಜಿ. ಹೇ, ಏನೆಲ್ಲ ಸುಮ್ಮನೆ ಕೂತ್ಕೊಂಡ್ಬಿಟ್ರಿ? ರೂಪಾ ಬಾ, ರೂಪಾ ಫೋಟೋ ತಗೋಣ. ಪಾಂಡು ಬಾರೋ. ಫೋಟೋ. ಪಾಂಡು, ನಾನು ರೂಪಾ ಅಲ್ಲಿ ನಿಂತಿರ್ತೀವಿ, ಫೋಟೋ ತೆಗಿ. ಓಕೆನಾ? ಪ್ರೆಸ್ ಮಾಡು, ಫೋಟೋ ಬರುತ್ತೆ. ಓಕೆನಾ? ಹಲೋ ಪಾಂಡು. ಓಯ್ ಮಾತಾಡ್ಬೇಡ ಕಣೋ, ಪ್ರೆಸ್ ಮಾಡು, ಫೋಟೋ ಬರುತ್ತೆ. ನಾನು ರೂಪಾ ಅಲ್ಲಿ ನಿಂತಿರ್ತೀವಿ. ಓಕೆನಾ? ಬಾ ರೂಪಾ, ಹೋಗೋಣ. ಹುಷಾರು, ದೊಡ್ಡ ಮನೆ ವಂಶಕ್ಕೂ ನೀರಿಗೂ ಆಗಲ್ಲ, ಹಿಂದ್ಗಡೆ ನೀರಿದೆ. ನಂದು ಫೋಟೋ ಬೇಕು, ನಾನು ಬರ್ತೀನಿ. ನಂದು ಫೋಟೋ ಕೊಡೋ. ರೆಡಿ? ರಘು ಬಾ, ಫೋಟೋ ತಗೋಣ. ಒಂದ್ ನಿಮಿಷ ಹಿಡ್ಕೊಂಡಿರ್ತೀಯಾ? ಬಂದೆ. ರಘು, ಏನಾಯ್ತು? ಏನಿಲ್ಲ. ಗೊತ್ತು, ನಿನಗೆ ದೇವಿಕಾ ನೆನಪಾಗ್ತಿ ಹೇಳ್ತಾನೆ. ಅದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಎಲ್ಲಿ ನಿನ್ ಫೋನ್ ಕೊಡು. ಯಾಕೋ? ಹೇಳ್ತೀನಿ, ಕೊಡು ಫೋನ್ನ. ದೇವಿಕಾ, ಹಾಯ್. ನಾನು ರಾಖಿ ಅಂತ ಬೆಂಗಳೂರಿಂದ ಬಂದಿದ್ದೀನಿ. ರಘು ಇದಾನಲ್ಲ, ಅವನ ಚಿಕ್ಕಪ್ಪ. ದೇವಿಕಾ, ನಾವು ವಾಟರ್ ಫಾಲ್ಸ್ ಹತ್ರ ಬಂದಿದ್ದೀವಿ. ರಘು ಜೊತೆ ಮಾತಾಡಿ. ತಗೋ, ಇರ್ಲಿ, ಮಾತಾಡೋ. ಹೇ, ನಾನು ಬಂದೆ. ಅವನು ನಮ್ಮ ಮಾಧವಣ್ಣನ ಮಗ. ಗೊತ್ತಾಯ್ತು, ಅವರೇ ಫೋನ್ ಮಾಡಿ ಕೊಟ್ಟಿದ್ದು. ಮತ್ತೆ ಹೇಗಿದೆಯಾ? ಹಾ, ಇದ್ದೀನಿ. ಅಪ್ಪ ಅಮ್ಮ ಏನಾದರೂ ಹೇಳಿದ್ರಾ? ಇನ್ನೂ ಏನೂ ಹೇಳಿಲ್ಲ. ಅವತ್ತೇನು ಮಾತಾಡಬೇಕೋ ಗೊತ್ತಾಗಲಿಲ್ಲ. ಕಾರ್ಯ ಎಲ್ಲ ಮುಗಿಲಿ, ಮನೇಲಿ ಮಾತಾಡ್ತೀನಿ. ಈ ಮದುವೆ ನಡೆಯುತ್ತೆ ಅಂತ ನನ್ಗೆ ಅನ್ನಿಸ್ತಿಲ್ಲ. ಹಾಗೇನಿಲ್ಲ, ಈ ಮದುವೆ ಆಗೇ ಆಗತ್ತೆ. ನನ್ಗೆ ಯಾಕೋ ಹಾಗೆ ಅನ್ನಿಸ್ತಿಲ್ಲ. ನಿಮ್ಮ ಮನೇಲಿ ಒಬ್ರು ನನ್ನ ಪರ ಮಾತಾಡಿಲ್ಲ. ಎಲ್ಲ ನನ್ನಿಂದನೇ ಆಯ್ತು ಅನ್ನೋ ಹೋಗಿ. ಆ ಟೈಮ್ ಹಾಗಿತ್ತು. ಮತ್ತೆ ಯಾರೂ ಫೋನೇ ಮಾಡಿಲ್ಲ. ಒಂದು ಮಾತು ವಿಚಾರಿಸೋಕ್ಕಾದ್ರೂ ಮಾಡಬಾರ್ದಾಗಿತ್ತ? ನಿಶ್ಚಿತಾರ್ಥ ದಿನನೇ ನಿಮ್ಮ ಮನೆಯವ್ರು ನನ್ಗೆ ಹೀಗೆಲ್ಲ ಅಂದರೆ ನಮ್ಮ ಅಪ್ಪ ಅಮ್ಮನಿಗೆ ಬೇಜಾರಾಗದೆ ಇರುತ್ತಾ? ನೋಡಿ, ಈ ಸಂಬಂಧ ನೋಡಿದ್ದೆ ನಿಮ್ಮ ತಂದೆ.
ಆದ್ರೆ ಈಗ ಈ ಮದ್ವೆ ನಡೆಯಲ್ಲ ಅನಿಸ್ತಿದೆ. ಈ ಮದುವೆ ಹಾಗೆ ಆಗುತ್ತೆ. ನೀನು ತಲೆ ಕೆಡಿಸ್ಕೊಂಬೇಡ, ಯಾರ ಮಾತಕ್ಕೂ ಗಮನ ಕೊಡಬೇಡ. ಮನೇಲಿ ನಾನೇ ಈ ವಿಚಾರನ ತೆಗಿತೀನಿ. ಆರಾಮಾಗಿರು. ಸರಿ ಆಯ್ತು. ಫ್ರೀ ಆದಾಗ ಎಲ್ಲರೂ ಮೀಟ್ ಮಾಡೋಣ. ಅಲ್ಲ, ನಿನಗೇನು ಅಭ್ಯಂತರ ಇಲ್ಲ ಅಂತಂದರೆ? ಹಾಂ, ಹೇಳ್ತೀನಿ. ಏನಿಲ್ಲ, ಎದುರಿಗೆ ಸಿಕ್ಕಿದ್ರೆ ಸರಿಯಾಗಿ ಮಾತಾಡ್ಬೋದು ಅಂತ. ಸರಿ, ನಾನು ಹೋಗಬೇಕು. ಏನ್ ಫೋನಲ್ಲಿ ಮಾತುಕತೆ ಜೋರಾಗಿತ್ತು? ಯಾರದು? ರಘುರಾಮನ್ ತಾನೆ? ಫೋನಲ್ಲಿ ಯಾಕೆ ಮಾತಾಡ್ದೆ? ಎದುರಿಗಿದ್ದಾಗಲೇ ಸರಿಯಾಗಿ ಮಾತಾಡಿಸ್ಲಿಲ್ಲ ಆ ಹುಡುಗನು ಆ ಮನೆಯವರು. ಏನೇ ಯಾಕೆ ರಕ್ತಾ ಇದೆಯಾ? ನಿಮ್ ಮಗಳನ್ನೇ ವಿಚಾರಿಸಿ. ದೊಡ್ಡ ಮರೆತನ ಅಂತ ಸಂಬಂಧ ಬೆಳ್ಸಕ್ ಹೋದ್ರಲ್ಲ, ಏನ್ ಮಾಡಿದ್ರು ಮರ್ಯಾದೆ? ದೊಡ್ಡವರಿದ್ರೆ ಅದು ಅವ್ರ ಹಳ್ಳಿಗೆ. ನನ್ನ ಮಾತು ಕೇಳಿದ್ರೆ ನೀವು ಇವತ್ತಿಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಎಲ್ಲ ಸರಿ ಹೋಗುತ್ತೆ ಬಿಡೆ. ಅದು ನಿಮ್ ಭ್ರಮೆ. ಅಂತ ಮನೆ ಕೊಡೋ ಬದಲು ಇವಳ ಬಾವಿ ತಳ್ಳೋದ್ ಲೇಸು. ನೋಡ್ ದೇವಿಕಾ, ಇವತ್ತೇ ಕೊನೆ. ನನಗ್ ಗೊತ್ತಿಲ್ಲದೆ ಆ ಹುಡುಗನ ಜೊತೆ ಫೋನಲ್ಲಿ ಮಾತಾಡೋದು, ಅವ್ನು ನೋಡಕ್ ಹೋಗೋದು ಮಾಡಿದ್ರೆ ಸರಿ ಇರಲ್ಲ. ಬಾಯಿಲೆ ಬಟ್ಟೆ ಹಿಂಡಿ ಒಣಗ್ ಹಾಕು. ನಾನು ರಘು, ದೇವಿಕಾ ಏನಾದರೂ ಹೇಳಿದ್ಲಾ? ಇಲ್ಲ, ಏನು ಹೇಳಿಲ್ಲ. ಕೇಳೋಣ ಏನು ಕೇಳೋಣ? ನಂಗೇನು ಗೊತ್ತು. ಸ್ವಲ್ಪ ಮೈಂಡ್ ಫ್ರೆಶ್ ಆಯಿತು. ಒಳ್ಳೆ ಕೆಲಸ ಮಾಡಿದ್ರೆ ನಾನು ಇಲ್ಲಿ ಕರ್ಕೊಂಬಂದು ಮನೆಗೆ ಹೋಗೋದಕ್ಕೆ ಬೇಜಾರಾಗತ್ತೆ. ನನಗೂ ಹಾಗೆ ಅನ್ನಿಸ್ತಾ ಇದೆ. ರಾಖಿಯಲ್ಲಿ ಅವನ ಛತ್ರಿ ಇಲ್ಲೇ ಇದೆ, ಅವನಿಲ್ಲ. ಹೌದಾ ರಾಕಿ? ರಾಕಿ ಅವನಿಲ್ಲ. ರಾಕಿ ರಾಕಿ ರೂಪಾ, ಹೆದರ್ಕೋಬೇಡ, ನಾನು ಹುಡ್ಕೊಂಬರ್ತೀನಿ. ನೀವಿಬ್ರು ಇಲ್ಲೇ ಇರಿ ಆಯ್ತಾ? ಪ್ಲೀಸ್. ಹೋದ ರಾಕಿ, ಹೋದ ಹೋದ. ರಾಕಿ, ರಾಕಿ, ಎಲ್ಲೋ ರಘು? ಹೋದ ರಘುವಣ್ಣನು ಹೋದ. ರಾಕಿ, 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 ರಾಕಿ.
ರಾಕಿ ರಾಕಿ ಏನಾಯ್ತು? ಯಾಕೋ ಇಲ್ಲಿ ನಿಂತಿದ್ಯಾ? ಏನಾಯ್ತು? ಐ ಡೋಂಟ್ ನೋ. ನೇಚರ್ ಈಸ್ ಕಾಲಿಂಗ್ ಮೀ.